ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಭಾಳ ದಿನಗಳ ನಂತರ ಈಗ ಒಬ್ಬೊಬ್ಬರನ್ನೇ ಭೇಟಿ ಮಾಡಿಸ್ತೀನಿ. ಅಮ್ಮ ಗುಡ್ ಮಾರ್ನಿಂಗ್. ಅಮ್ಮ ಚಹಾ ಕುಡಿದ್ರಮ್ಮ? ಚಹಾ ಆಯ್ತು. ನೀರಮ್ಮ? ನೀರು ಎದಕ್ಕಮ್ಮ? ರೊಟ್ಟಿ ಮಾಡ್ಬೇಕಮ್ಮ. ಇವತ್ತು ಉಪ್ಪಿಟ್ಟು ಕ್ಯಾನ್ಸಲ್ ಹಂಗಂದ್ರೆ ಹುಬ್ಳಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ತುಂಬ ಬ್ಯುಸಿ ಇದ್ದಾರೆ. ಆಮೇಲೆ ಅವ್ರಿಗೆ ಭೇಟಿ ಮಾಡಿಸ್ತೇನೆ. ನಮ್ಮ ಮುಬಾರಕ್ ಮಲ್ಕೊಂಡಿದ್ದಾನೆ. ಈಗ ಅವನಿಗೆ ಎಬ್ಸೋ ಕಾರ್ಯಕ್ರಮ. ಮುಬಾರಕ್ 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 ಮುಬಾರಕ್. ಹಾಂ, ಎದ್ದಾಗ ಅವನಿಗೆ ಯಾಕೋ ನಾಚಿಕೆ ಆಗ್ತಾ ಇದೆ ಅಂತೆ. ಮುಖ ಮುಚ್ಕೊಂಡು ಮಕ್ಕಂತಿದ್ದಾನೆ. ಎದ್ದೇಳಪ್ಪ, ಟೈಮ್ 9:30 ಆಯಿತು. ಬೆಡ್ಶೀಟ್ ಎದ್ದೇಳಲ್ಲಿ. ಟೈಮ್ ನೋಡಿ ಎಷ್ಟಾಯ್ತು. ಎದ್ದೇಳ್ಬೇಕು, ಎದ್ದೇಳು. ಅಯ್ಯೋ ಜೋಜಿ ಬಹುತ್ ದುಃಖರಾಗುತ್ತೆ. ಉಡ್ ಬಾ ರಂದಿ, ಉಡ್ ಬಾ ರಂದಿ, ಉಡ್ ಬಾ. ಆಯಿಷಾ ಫ್ರೆಶ್ ಅಪ್ ಆಗಿ ಬಂದು ಮೊಬೈಲ್ ಹಿಡ್ಕೊಂಡು ಕುಂತಿದ್ದಾಳೆ. ಮೊಬೈಲಿನ ಭೂತ. ಈಗ ಈ ಮುಬಾರಕ್ ಎದ್ದು ಈಗ ಬಂದು ಮತ್ತು ಬೆಡ್ ಮೇಲೆ ಕುಂತಿದ್ದಾನೆ. ಏನು ದೀದಿ? ಎಲ್ಲರೂ ಮನೆ ಭೂತ್ಗಳೇ ಅಂತೆ. ಒಂದಿನ ತೋರಿಸ್ತೇವೆ. ಅದೇ ಮೊಬೈಲಿನ ಭೂತ್ಗಳೇ. ನಾವು ನಮ್ಮ ಮನೆಯವರು ಮತ್ತು ನಮ್ಮ ಮಗನು ಬ್ಯಾಕ್ ಕವರ್ಸ್ ಮೊಬೈಲ್ಸ್ ಎಷ್ಟೆಷ್ಟಾಗಿವೆ ಅಂತೇಳಿ ಲಿಸ್ಟ್ ಮಾಡಿ ಹೇಳ್ತೇವೆ. हाँ, उनको भी बोल रही ले माँ, क्या भी हुआ नहीं. ತತ್ತಿ ಒಳಗೆ ಬಿಟ್ಬಿಟ್ಟ. ಇಲ್ಲಪ್ಪ, ತತ್ತೆಗ ಹುಟ್ಬಿಟ್ಟು ನೋಡ್ರಿ, ಕೊತ್ತ ಕೊತ್ತ ಅಂತ ಹೇಳಿ ಕುದಿತಾ ಇದೆ. ಸ್ಪೀಡ್ ಎಗ್ ಬುರ್ಜಿ ಅಂತ ಆಯಿತು. ಇಲ್ಲಿ ನಮ್ಮ ಮುಬಾರಕ್ ನಾಷ್ಟ ಮಾಡ್ತಾ ಇದ್ದಾನೆ. ಕರಿತೀಯ ಫ್ರೆಂಡ್ಸಿಗೆ ನಾಷ್ಟಕ್ಕೆ? ಕರಿಯಲ್ಲ, ಯಾಕ? ನೀನು ಕರಿ ನೋಡೋಣ, ಅವ್ರು ಕರಿತಾರ ಏನಿಲ್ಲ ಅಂತ ಹೇಳಿ ಗೊತ್ತಾಗತ್ತಿ. ಈ ಕಡೆ ನಮ್ಮ ಅಮ್ಮನ ರೊಟ್ಟಿನೂ ಆಗ್ತಾ ಇದ್ದಾವೆ. ಯಾಕಂತ ಟೋಕ್ರಿ ಟಮಾಟಿ ಹಣ್ಣು ತೊಗೊತಾ ಇದ್ದಾರೆ ಹೊರಗಡೆ. ಟೋಕ್ರಿ ಇಲ್ಲೇ ಮನೆ ಹತ್ರನೇ ಮಾರಕ್ಕೆ ಬರ್ತಾರೆ. ಸೊ ಇಲ್ಲೇ ಟಮಾಟೆ ಹಣ್ಣು ತೊಗೊತಾ ಇದ್ದಾರೆ ನಮ್ಮ ದೀದಿ. ಇವಾಗ ನಾವು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ದೀದಿ ಫ್ರೆಶ್ ಅಪ್ ಆಗು, ಬಟ್ಟೆ ಎಲ್ಲ ತೊಳೆದಾಕೆ ಹುಬ್ಳಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್, ಅಲ್ಲಿವರೆಗೂ. ಇವಾಗ ಮತ್ತೆ ವಡಿ ಮಾಡ್ತಾ ಇದ್ದಾನೆ. ಮುಬಾರಕ್ ನಾಷ್ಟ ಮಾಡಿ ಗ್ಯಾರೇಜಿಗೆ ಹೋದ. ಈಗ ಅರ್ಜೆಂಟಿಗೆ ನಮ್ಮ ದೀದಿ ಮತ್ತು ಆಯಿಷಾ ಹುಬ್ಳಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ವಡಿ ಮಾಡ್ತಾ ಇದ್ದೀವಿ. ವಡಿನೂ ರೆಡಿ ಆಗ್ತಾ ಇದ್ದಾವೆ. ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೆ. ಉಳ್ಳಾಗಡ್ಡಿ ಜಾಸ್ತಿ ಆಗ್ತವೆ ಅಂತ ಹೇಳಿ ಸ್ವಲ್ಪ ತೆಗೆದೆ. ನಮ್ಮ ಆಯಿಷಾ ಜೋಲಿಯಲ್ಲಿ ಜೊತಾಡ್ಕೊಂತ ನಾಷ್ಟ ಮಾಡ್ತಾ ಇದ್ದಾಳೆ. ಅವಳು ಎಗ್ ಬುರ್ಜಿ ಮತ್ತು ರೊಟ್ಟಿ ನಾಷ್ಟ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಆಯಿಷಾ ನೀನು ಕರೆಯಂಗಿಲ್ಲ ಫ್ರೆಂಡ್ಸಿಗೆ ನಾಷ್ಟಕ್ಕೆ? ಏ ಖಾಲಿ ತಾಜ್ ಬುಲಾತ. ಓ, ನಯಾ ರೂಲ್ಸ್ ಕಿಕ್ಕಿ. ಓಕೆ ಓಕೆ. ವಡಿ ರೆಡಿ ಆಗಿದ್ದಾವೆ. ಇವಾಗ ನಾಷ್ಟ ಮಾಡಬೇಕು. ದೀದಿ ಅರ್ಜೆಂಟ್ ಇದ್ದು ದೀದಿನೂ ನಾಷ್ಟ ಮಾಡಿರ್ತಾರೆ. ಇನ್ನು ನಮ್ಮ ಮನೆಯವರು ನಾಷ್ಟಕ್ಕೆ ಬಂದಿಲ್ಲ, ಬರ್ತಾರಂತೆ. ಫೋನ್ ಮಾಡಿದ್ವಿ. ನಮ್ಮಮ್ಮಂದು ರೊಟ್ಟಿ ಮಾಡೋದು ಇನ್ನೂ ಒಂದು ಸ್ವಲ್ಪ ಇದೆ. ನಮ್ಮ ಮನೆಯವರು ಬಂದು ನಾಷ್ಟ ಮಾಡಕ್ಕೆ ಕುಂತಿದ್ದಾರೆ. ಮಗಂದು ಉಳಿದ್ರು ಎಗ್ ಬುರ್ಜಿ ವಡಿ ನಾಷ್ಟ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ದೀದಿನೂ ನಾಷ್ಟ ಮಾಡ್ತಾಯಿದ್ದೆ. ಅರ್ಜೆಂಟಿಗೆ ಸ್ಟ್ಯಾಂಡಪ್ ಆಗಿ ಬಜ್ಜಿನೂ ಮತ್ತು ರೊಟ್ಟಿ. ಯಾಕೋ ಖಾರ ಪುಡಿ ಹಾಕ್ಕೊಂಡಿಲ್ಲಲ್ಲ, ಅದಕ್ಕೆ. ಹಾಂ, ಏನ್ರಿ, ಏನು ಹೇಳಿದ್ರಿ? ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದಾರೆ. ಮಗ ಬಂದು ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ದಾರಂತ. ನಾವು ಹೇಳಿದ್ವಿ ಆಲ್ರೆಡಿ, ಹೇಳಿದ್ವಿ. ಹುಬ್ಳಿಗೆ ಹೋಗಕ್ಕೆ ರೆಡಿ ಆದರು.
ಇಲ್ಲಿ ಮೇಡಮ್ ಅವರು ರೆಡಿ ಆಗಿದ್ದಾರೆ, ದೀದಿನೂ ರೆಡಿ ಆದರು, ಶಾಪಿಂಗಿಗೆ ಹೋಗ್ತಾ ಇದ್ದಾರೆ. ಅದು ಯಾವ ಶಾಪಿಂಗ್ ಅಂತ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಚಿಲ್ಡ್ರನ್ ಡೇ ಶಾಪಿಂಗಿಗೆ ಹೊಂಟಾರ ಅವರು ಎಲ್ಲ. ನಮ್ಮ ಮೋತಿ ನೋಡ್ರಿ, ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವನು ಹೋಗ್ತಾನಂತೆ ಹುಬ್ಳಿಗೆ, ನನಗೂ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಬಾಯ್ 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 ಬಡ್ಕೊತಿದ್ದಾನೆ. ಒಬ್ಬೊಬ್ರಿಗೆ ಒಂದೊಂಥರ ನಾಷ್ಟ ಆತ್ರಿ. ನಮ್ಮ ಮುಬಾರಕ್ಕಾಗ ಎಗ್ ಬುರ್ಜಿ ಆಯಿತು, ಮತ್ತು ನಮ್ಮ ದೀದಿಯವ್ರಿಗೆಲ್ಲ ವಡಿ ಮತ್ತು ಎಗ್ ಬುರ್ಜಿ ಅವ್ರು ನಾಷ್ಟ ಮಾಡೋದ್ರು. ಈಗ ನಾವು ಅತ್ತಿ ಸೊಸಿಗೆ ಮುಳುಗಾಯಿ ಬರ್ತಾ ಮಾಡ್ತಾಯಿದ್ದೀವಿ. ಇನ್ನೊಂದೆರಡು ಇದ್ವು, ಅವು ಇವೊಂದೆರಡು ಇದ್ದಾವೆ. ಒಣೆ ಹಾಕಿ ಹೋಗೋಣ ಅಂಥೇಳಿ ಮೇಲ್ಗಡೆ ಬಂದೆ. ನಮ್ಮ ಗಿಡದಲ್ಲಿ ನೋಡ್ರಿ ಒಂದು ಗುಲಾಬಿ ಹೂವನ್ನ ಅರಳೈತಿ. ಆಲ್ರೆಡಿ ಅದು ಅರಳಿ ಎಲೆನ ಉದುರ್ತಾ ಇದೆ. ಇನ್ನೊಂದು ಸಣ್ಣ ಮಗ್ಗಿದೆ. ಫ್ರೆಂಡ್ಸ್, ಇವಾಗ ನಾವು ನಾಷ್ಟ ಮಾಡ್ತಾ ಇದ್ದೀವಿ. ಎಲ್ಲರೂ ನಾಷ್ಟ ಮಾಡಿ ಹೋದ್ರು. ಈಗ ನಾನು ಅಮ್ಮೆ ಅಷ್ಟು ಹೇಳ್ಕೊಂಡಿದ್ವಿ. ಈಗ ನಾಷ್ಟ ಮಾಡ್ತಾಯಿದ್ವಿ. ನಾಷ್ಟಕ್ಕೆ ಮುಳುಗಾಯಿ ಬರ್ತಾ ಮತ್ತು ಒಡಿ ನಾಷ್ಟ ಮಾಡ್ತಾಯಿದ್ವಿ. ಬರ್ರಿ ನಾಷ್ಟ ಮಾಡೋಣ ಎಲ್ಲರೂ. ಫ್ರೆಂಡ್ಸ್, ಕೆಲಸ ಎಲ್ಲ ಆಯಿತು. ಇವಾಗ ಬೇಳೆ ಸರಿಗೆ ಇಟ್ಟಿದ್ದೀವಿ. ಬೇಳೆ ಸರಿಗೆ ಅನ್ನನ ಮಾಡಿದ್ದೀವಿ. ಕೆಲಸ ಮುಗಿಸ್ಕೊಂಡು ಇವಾಗ ಟೈಮ್ 1 ಗಂಟೆ ಆಯಿತು. ಇನ್ನೂ ಅಮ್ಮನ ಜಳಕ ಆಗಿಲ್ಲ. ಇನ್ನೂ ಅಮ್ಮನ ಜಳಕ ಮಾಡಬೇಕು. ಇವಾಗ ಒಂದು ಫಸ್ಟ್ ಟೈಮು ಬ್ಲೌಸ್ ಪೀಸ್ನ ಕಟ್ ಮಾಡಿದ್ದೀವಿ. ಇದು ಅಮ್ಮಂದು. ನಮ್ಮ ಮಾವರ ಮಮ್ಮಿ ಅಂದರೆ ನಮಗೆ ಅಜ್ಜಿ ಆಗಬೇಕು, ಅವ್ರದ್ದು ಕಟ್ ಮಾಡೀವಿ. ಹೊಲಿಬೇಕು. ಹೊಲಿತಾ ವಿಡಿಯೋ ಮಾಡೋಣ. ಒಂದು 75% ಬ್ಲೌಸ್ನ ಹೊಲಿದೆ. ಇನ್ನೂ ಒಂದು ಸ್ಲೀವ್ ಹಚ್ಚಬೇಕು. ನಮ್ಮ ಮುಬಾರಕ್ ಬಂದು ನಾಷ್ಟ ಮಾಡಿ ಹೋದ. ಇವಾಗ 3:20 ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದಾರೆ. ಏನೇನೋ ಕಿತಾಪತಿ ನಡೆಸ್ತಾ ಇದ್ದಾರೆ. ಏನು ನಡೆಸ್ತಿದ್ದಾರೆ ಅಂತ ನೋಡೋಣ. ಏನು ಮಾಡಕತ್ತೀರಿ? ಎಗ್ ಬುರ್ಜಿ. ಎಗ್ ಬುರ್ಜಿ? ಹಸಿ ಎಗ್ ಬುರ್ಜಿ ಮಾಡ್ತಾ ಇದ್ದೇನೆ. ಹಸಿ ಎಗ್ ಬುರ್ಜಿ? ಬಾಯ್ಲ್ಡ್ ಎಗ್ ಬುರ್ಜಿ ಅಲ್ಲ. ಹಸಿ ಎಗ್ ಬುರ್ಜಿ ಹೆಂಗೆ? ಎಗ್ಗನ್ನು ಹೊಡೆದು ಬಾಯ್ಲ್ ಮಾಡಿ ಅದರಲ್ಲೇ ಹಾಕೋದು ಹಾಗೆ. ಬಾಯ್ಲ್ಡ್ ಎಗ್ ಅಂದರೆ ಅದು ಕುಚ್ಚಿ ಮಾಡೋದು. ನಮ್ಮ ಮನೆಯವರಿಗೆ ಕುಕ್ಕಿಂಗ್ ಸೂಪರಾಗಿ ಬರ್ತೈತಿ. ಮತ್ತು ನಿಜ ಹೇಳಕತ್ತಿರೋದು ನಾನು. ನಿಮಗೆ ಸೂಪರಾಗಿ ಬರ್ತೈತಿ, ಆದರೆ ನಮಗೇನು ಮಾಡ್ಕೊಡಂಗಿಲ್ಲ. ಅದೇ ಬೇಜಾರು. ರೆಡಿ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಎಗ್ ಬುರ್ಜಿ ರೆಡಿ ಆಯ್ತು ನೋಡಿ. ಸ್ಮೆಲ್ ಅಂತೂ ಘಮ ಘಮ ಅಂತ ಹೇಳಿ ಬರ್ತಾ ಇದೆ. 5 ಬಂದಿತ್ತು. ಇವತ್ತು ಐಷಾ ದೀದಿಲಿದ್ದಕ್ಕೆ ಬೇಜಾರು. ಇವಾಗ ಕಸ ಹೊಡೆದು ನೀರು ಹಾಕೋಣ. ಬಾಂಡೆ ಎಲ್ಲ ಊಟ ಮಾಡಿ ಬಾಂಡೆ ಎಲ್ಲ ತೊಳೆದ್ವಿ. ಗೆಸ್ಟ್ ಬಂದಿದ್ರು, ಬಟ್ ಅವ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋದು ಬೇಡ ಅಂತ ಮಾಡಿಲ್ಲ. ಈವ್ನಿಂಗ್ ಕಸ ಹೊಡೆದು ನೀರು ಹಾಕಿ ಹೊರಗಿಂದು ಮೇಲ್ಗಡೆ ಹೋಗಿ ಹೂ ಹರ್ಕೊಂಬಂದೆ. ಸ್ವಲ್ಪ ಹೂ ಇದ್ದು ಮತ್ತು ಬಟ್ಟೆ ಇಷ್ಟೊಕೊಂಡಿದ್ದಾವೆ ಫ್ರೆಂಡ್ಸ್. ಬಟ್ಟೆ ಮಾಡಿಸ್ತಾ ಇದ್ದೀನಿ. ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ದಾರೆ. ನನಗೇನು ತಂದಿ ಅಂತ ಕೇಳ್ತಾ ಇರೋದು ಅವನು. ಹಾಂ, ಆಯ್ಷಾ ಹೆಂಗಿತ್ತಮ್ಮ ಹುಬ್ಬಳ್ಳಿ? ಚಲೋ ಇತ್ತಾ? ಹೋಗುವಾಗ ಸ್ಮೈಲಿಂಗ್ ಫೇಸ್ ಇತ್ತು, ಈಗ ಅರಳಿದ ಹೂವಾಗಿತ್ತು, ಈಗ ಬಾಡಿದ ಹೂವಾಗಿತ್ತಲ್ಲ ಮುಖ. ಸರಿ ನೋಡ್ತಂತಡಿ. ಮನೆಗೆ ಗೆಸ್ಟು ಊಟಕ್ಕೆ ಮಾಡ್ಕೊಂಬಂದಿದ್ರು ನೋಡಿ. ಫಿಶ್ ಫ್ರೈ, ಫಿಶ್ ಸಾಂಬಾರು ಮತ್ತು ರೈಸು, ಆಮೇಲೆ ಜಾಮೂನು.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಸಿಗೋಣ. ಗುಡ್ ನೈಟ್.